ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಕ್ಷು ಡ್ರೀಮ್ಸ್. ಮಾರ್ನಿಂಗ್ ವ್ಯೂ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪೂಜೆನೂ ಸಹ ಮುಗಿಸ್ಕೊಂಡು ನಾವು ಹೊರಟ್ವಿ. ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಾವು ಹೋಗ್ತಾ ಇರೋದು ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಆ್ಯಂಡ್ ಫೈನಲಿ ನಾವು ಬಂದು ತಲುಪಿದ್ವಿ. ಆ್ಯಂಡ್ ಬರ್ತಾ ಇದ್ದಂಗೆನೆ ತಾಯಿ ದರ್ಶನ ಕೂಡ ಮುಗಿಸ್ಕೊಂಡು ಅದಾದಮೇಲೆ ಇಲ್ಲಿ ಪಂಚಲೋಹದಿಂದ ಮಾಡಿರುವಂತಹ ತಾಯಿ ಸ್ಟ್ಯಾಚು ಇದೆ. ಸೊ ಅಲ್ಲಿನೂ ಹೋಗಿ ಅಲ್ಲೂ ಕೂಡ ತಾಯಿ ದರ್ಶನನ ಮಾಡ್ಕೊಂಡು ಬಂದ್ವಿ. ಗೌಡ್ಗೆರೆ ಬಗ್ಗೆ ಹೇಳಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಪವರ್ಫುಲ್ ದೇವರು ಇದು. ಸೊ 7 ವಾರ ಕಾಯಿ ಕಟ್ಟೋದ್ರಿಂದ ನೀವು ಏನೇ ಅಂದ್ಕೊಂಡ್ರು ಅದು ಆಗುತ್ತೆ ಅನ್ನೋವಂಥದ್ದಿದೆ. ಸೊ ನಮಗೂ ಕೂಡ ಅದು ಅನುಭವ ಆಗಿದೆ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ ಅಂತಂದರೆ ಅಷ್ಟು ಕಾಯಿಗಳಿದೆ, ಅಷ್ಟು ಜನ ಬಂದು ಅಲ್ಲಿ ಕಾಯಿ ಕಟ್ಟಿರೋದ್ರಿಂದ ರಶ್ ಕಮ್ಮಿ ಇತ್ತು. ಸೊ ಆರಾಮಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ನೆಮ್ಮದಿಯಾಗಿ ದೇವ್ರನ್ನ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಪ್ರಸಾದ 24 ಅವರ್ಸ್ ಕೂಡ ಅಲ್ಲಿ ಪ್ರಸಾದ ನೈವೇದ್ಯ ನಡೀತಾನೆ ಇರುತ್ತೆ. ನಾವು ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನೆಕ್ಸ್ಟು ಡೇ 2 ಇವತ್ತು ನಾವು ಹೊರಟಿದ್ದು ಹಾಸನದಲ್ಲಿರುವಂತಹ ಪುರದಮ್ಮನ ದೇವಸ್ಥಾನ. ಹಾಸನದಲ್ಲಿ ಯಾರ್ಯಾರು ಇದ್ದೀರಾ ಎಲ್ರಿಗೂ ಗೊತ್ತಿರುತ್ತೆ ಪುರದಮ್ಮ ದೇವಸ್ಥಾನ ಯಾವುದು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ದೇವಿನೂ ಕೂಡ ಸಿಕ್ಕಾಪಟ್ಟೆ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ಯಾರೆಲ್ಲ ನಾನ್ ವೆಜ್ ತಿನ್ನಲ್ವಲ್ಲ ಅವರು ಕೂಡ ಇಲ್ಲಿಗೆ ಬಂದು ಕುರಿ ಕೋಳಿನೆಲ್ಲ ಬಲಿ ಕೊಟ್ಬಿಟ್ಟು ಹೋಗ್ತಾರೆ ಅಂತ ನಾನು ಕೇಳಿದ್ದೀನಿ. ಆ್ಯಂಡ್ ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ತುಂಬಾ ರಶ್ ಇತ್ತು. ಆ್ಯಂಡ್ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಯಾರೆಲ್ಲ ಇಲ್ಲಿಗೆ ಬಂದಿಲ್ಲ ಪ್ಲೀಸ್ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಅದಾದಮೇಲೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಕಬ್ನಲ್ಲಿ ಕುಡ್ಕೊಂಡು ಅದಾದಮೇಲೆ ನನ್ನ ಮಗ ಕೇಳಬೇಕಾ ಮೊದಲೇ ಆಟ ಸಾಮಾನು ನೋಡಿದ ತಕ್ಷಣ ಬೇಕು ಅಂತಲೇ ಸೊ ಅಲ್ಲೇನೋ ಒಂದು ಆಟ ಸಾಮಾನು ಕೊಡಿಸಿ ಅಲ್ಲಿಂದ ಊಟ ಮಾಡಿಕೊಂಡು ನಾವು ಹೊರಟು ಬಂದಿದ್ದೆ ಮೈಸೂರಿಗೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗೋ ತನಕ ಟೇಕ್ ಕೇರ್, ಬಾಯ್.